ಮುಸುಕುದಾರಿ ಬಗ್ಗೆ ಆತನ ಮೊದಲ ಪತ್ನಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರುದಾರ ನನ್ನ ಪತಿನೇ, ಟಿವಿಯಲ್ಲಿ ನೋಡಿದಾಗ ನನಗೆ ಈ ವಿಷಯ ಗೊತ್ತಾಯ್ತು ಅನ್ನುವಂತಹ ಮಾಹಿತಿಯನ್ನ ಅವರು ಹಂಚಿಕೊಂಡಿದ್ದಾರೆ. ಅವನು ಮೋಸಗಾರ, ಸುಳ್ಳುಗಾರ, ದುಡ್ಡಿಗಾಗಿ ಹೀಗೆ ಮಾಡ್ತಿರಬಹುದು ಅಂತಾನೂ ಈ ದೂರುದಾರನ ಮೊದಲ ಪತ್ನಿ ಹೇಳಿಕೆಯನ್ನ ಕೊಟ್ಟಿರೋದು. ಶವಗಳನ್ನು ಹೂತಿರುವ ಬಗ್ಗೆ ಯಾವತ್ತೂ ಹೇಳೇ ಇಲ್ಲ ನಮ್ಮ ಹತ್ರ, ಆ ಬಗ್ಗೆ ಹಂಚ್ಕೊಂಡಿಲ್ಲ. ಎರಡನೇ ಮದುವೆ ಮಾಡಿಕೊಳ್ಳೋದಕ್ಕೆ ನನಗೆ ಚಿತ್ರಹಿಂಸೆಯನ್ನ ಕೊಟ್ಟು ನನ್ನನ್ನ ಓಡಿಸ್ದ. ದೇವಸ್ಥಾನದ ಹೆಸರು ಕೆಡಿಸ್ತಿರುವ ಅವನು ಹಾಳಾಗಬೇಕು. ಅವನು ಸತ್ತು ಹೆಣ ಆದ್ರೂ ನಾವು ಹೋಗಿ ನೋಡೋದಿಲ್ಲ. ಪಬ್ಲಿಕ್ ಟಿವಿಗೆ ಮುಸುಕುಧಾರಿಯ ಮೊದಲ ಪತ್ನಿ ಈ ರೀತಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಸುಕುಧಾರಿ ಬಗ್ಗೆ ಮೊದಲ ಪತ್ನಿ ಮಾಹಿತಿಯನ್ನ ಇರೋದು. ಆತ ದುಡ್ಡಿಗಾಗಿ ಈ ರೀತಿ ಮಾಡ್ತಾ ಇರಬಹುದು, ಮೋಸಗಾರ ಅವನು, ಸುಳ್ಳುಗಾರ ಅವನು ಅಂತ ಆತನ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮದುವೆ ಮಾಡ್ಕೊಂಡು ಅವ್ರ ಜೊತೆಲಿ ಜೀವನ ಮಾಡಿದ್ದು 7 ವರ್ಷ. ಇಬ್ಬರು ಮಕ್ಕಳು ಅವರೇ. ನನಗೆ ಒಂದು ಹೆಣ್ಣು ಒಂದು ಗಂಡು ಐತೆ. ಹುಡುಗಿಗೆ ಮದುವೆ ಮಾಡಿದ್ದೀನಿ. ಹುಡುಗ ಅವನೇ. ಅಂದರೆ ನಿಮ್ಮ ಜೊತೆ ಇದ್ದಾಗ ಹೆಂಗೆ ನಡ್ಕೊತಿದ್ರು ಅಂತೇಳಿ ಅಮ್ಮ? ಅವ್ರ ಹತ್ರ ಏನು ಒಳ್ಳೆತನ ಇರಲಿಲ್ಲ. ಬರೀ ಸುಳ್ಳು ಪೊಳ್ಳು ಹೇಳ್ತಾಯಿದ್ರು. ನಮ್ಮ ಜೀವನದಲ್ಲಿ ಬರೀ ಜಗಳಗಳು, ಹೊಡೆಯೋದು ಬಡಿಯೋದು, ಅನುಮಾನಗಳು ಇವೇ ಜಾಸ್ತಿ ನಡೀತಾ ಇದ್ದಿದ್ದು. ಆಮೇಲೆ ಸಂಸಾರ ಮುರಿದ ಮೇಲೆ ಅವರು ಇನ್ನೊಂದು ಮದುವೆ ಮಾಡ್ಕೊಂಡ್ರಂತ ಸುದ್ದಿ ಗೊತ್ತಾಯಿತು. ಆಮೇಲೆ ನನ್ನ ಜೀವನಾಂಶಕ್ಕೋಸ್ಕರ ನಾನು ಕೋರ್ಟಿಗೆ ಹೋದೆ. ಆದರೆ ಅಲ್ಲಿ ಏನು ಹೇಳ್ಬಿಟ್ಟ, ನನಗೆ ಕೆಲಸ ಇಲ್ಲ, ಏನಿಲ್ಲ, ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಕೊಡೋ ಊಟ ಮಾಡಿಕೊಂಡು ಅಲ್ಲೇ ಮಲಿಕ್ಕೋತೀನಿ. ನನಗೇನಂದ್ರೆ ಏನು ಗತಿ ಇಲ್ಲ, ನಾನು ಹೆಂಗೆ ಜೀವನಾಂಶ ಕೊಡಲಿ ಅಂತ ಅಂದ್ಬಿಟ್ಟ. ಆಮೇಲೆ ಅಲ್ಲೂ 2 ವರ್ಷ ತಿರುಗಿದೆ. ನನಗೇನು ನ್ಯಾಯ ಸಿಕ್ಕಲಿಲ್ಲ. ಆಮೇಲೆ ಇಲ್ಲೇ ನನ್ನ ತಾಯಿ ಮನೇಲೇ ನಾನು ಇಬ್ಬರು ಮಕ್ಕಳನ್ನ ಸಾಕ್ಕೊಂಡು, ನಮ್ಮ ತಾಯಿ ಇದ್ದಾರೆ, ಅವರು ಆವಾಗ ಕೆಲಸದಲ್ಲಿದ್ದರು, ಮುನ್ಸಿಪಾಲ್ಟಿ ಕೆಲಸದಲ್ಲಿ. ಅವರೇ ನನ್ನ ಮಕ್ಕಳನ್ನು ನಾನು ಸಾಕಿ ಸಲುವಿ ನಮಗೆ ಇಟ್ಟು ಬಟ್ಟೆ ಎಲ್ಲ ಹಾಕಿ ಇಷ್ಟು ವರ್ಷ ಅವರೇ ಬೆಳೆಸಿದ್ದು. ಅವರಿಲ್ಲದೆ ಹೋಗಿದ್ದಿದ್ರೆ ಇವನು ನನ್ನನ್ನು ನನ್ನ ಮಕ್ಕಳು ನಡು ನೀರಲ್ಲಿ ಬಿಟ್ಬಿಟ್ಟು ಹೋದಾಗ ನಡು ದಾರಿಲಿ ನಮಗೇನಂದರೆ ಏನೂ ಗತಿ ಇರಲಿಲ್ಲ. ನಮ್ಮ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ನ ಮಕ್ಕಳನ್ನ ಸಾಕಿ ಇವಾಗ ದೊಡ್ಡವ್ರು ಮಾಡಿ ಇವಾಗ ಅವರು ಇದರಲ್ಲಿ ಅವರೇ. ಆದರೆ ನನ್ನ ಗಂಡ ಆದವನು ಬಿಟ್ಬಿಟ್ಟು ಹೋದವನು ಏನೇ ಅಂತನೂ ಬಂದು ಒಂದಿನವೂ ನೋಡಲಿಲ್ಲ, ಒಂದು ಫೋನು ಮಾಡಲಿಲ್ಲ. ಮಕ್ಳು ಹೆಂಗವ್ರೆ ಏನು ಅಂತಲೂ ಒಂದಿನವೂ ಕೇಳಲಿಲ್ಲ. ಅವನ ಹತ್ರ ಅದೇ ಜಗಳ ಮಾಡಿಕೊಂಡು ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದವ್ರು. ಇಲ್ಲೂ ಜಗಳ ಮಾಡಿ ಇಲ್ಲೂ ಬಿಟ್ಬಿಟ್ಟು ಹೋಗಿದ್ದು. ಅಲ್ಲೇ ಜಗಳ ಮಾಡಿ ತಾಳಿನೆಲ್ಲ ಕಿತ್ಕೊಂಡು ಮಕ್ಕಳನ್ನೆಲ್ಲ ದಾಟ್ಸೋದು, ಕಣ್ಕಂಡವ್ರ ಮೇಲೆ ದೂರ ಹೇಳೋದು, ತುಂಬ ಹಿಂಸೆ ಕೊಡ್ತಾಯಿದ್ದ ನನಗೆ. ಅವ್ರ ಅಣ್ಣ ತಮ್ಮ ಎಲ್ಲ ಜೊತೆಗೆ ಇದ್ದಾರೆ ನಿಮ್ಗೆ? ಇಲ್ಲ, ಬೇರೆ ಬೇರೆ ಅವ್ರವ್ರ ಸಂಸಾರ ಅವ್ರವ್ರು. ಅವರೆಲ್ಲ ಹೆಂಗಿದ್ರು ನಿಮ್ಮ ಜೊತೆ? ಅವರೆಲ್ಲ ಪರವಾಗಿಲ್ಲ, ಅವರೆಲ್ಲ ಒಳ್ಳೆಯವರು. ಅವರೆಲ್ಲ ನನಗೆ ಸಪೋರ್ಟಾಗೇ ಇದ್ದರು. ನನ್ನೇನಾರು ಹೊಡೆದ್ರೆ ಬೈದರೆ ಯಾಕೆ ಆ ಥರ ಮಾಡ್ತೀಯ, ಹಿಂಗೆ ಮಾಡ್ತೀಯ, ಅವ್ರನ್ನೂ ಮರ್ಯಾದೆ ಕೊಡ್ತಾ ಇರಲಿಲ್ಲ. ಅವ್ರನ್ನೂ ಬಾಯಿಗೆ ಬಂದಂಗೆ ಬೈಯೋನು. ಅಷ್ಟೊಂದು ಅಹಂಕಾರದಲ್ಲಿ ಮೆರಿತಾ ಇದ್ದ. ಊರವರು ಅದನ್ನೇ ಹೇಳ್ತಾರೆ, ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ರು, ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿದ್ರು. ಅವರೆಲ್ಲ ಒಳ್ಳೆಯವ್ರು ಪಾಪ. ಅವ್ರ ಹೆಂಗಸರು ಪರವಾಗಿಲ್ಲ. ನನಗೆ ನನ್ನ ಮಕ್ಕಳಿಗೆ ಸಪೋರ್ಟಾಗಿದ್ದರು. ಅಲ್ಲಿ ಇದ್ದಷ್ಟು ದಿನವೂ ಅವ್ರುಗಳೇ ಪಾಪ ನನ್ನ ನೋಡ್ಕೋತಾ ಇದ್ರು. ಇವನೇನೇ ಅನ್ಯಾಯ ಮಾಡಿದ್ರು ಅವ್ರು ಸ್ವಲ್ಪ ಸಪೋರ್ಟಾಗಿದ್ದರು ನನಗೆ. ಎಷ್ಟು ಜನ ಅಣ್ಣ ತಮ್ಮಂದಿರು? ಅವ್ರು 4-5 ಜನ ಅನಿಸುತ್ತೆ. ಎಲ್ಲ ತಮಿಳ್ನಾಡಲ್ಲಿ ಇರೋದು. ಇಲ್ಲಿ ಧರ್ಮಸ್ಥಳದಲ್ಲಿ